ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಶುಭ ದಿನ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟು ಒಂದು ಆಫೀಸ್ ಮಾಡಿದ್ವಿ. ಅದು ಆ ಆಫೀಸ್ಗೆ ಇವತ್ತು ನಮ್ಮ BJP ಕೋಲಾರ ಜಿಲ್ಲೆಯ OBC ಸೆಲ್ನ ಯುವ ಮೋರ್ಚಾ ಅಧ್ಯಕ್ಷರು ಸತೀಶ್ ಅವರು ಬಂದಿದ್ದಾರೆ. ಸತೀಶ್ ಅವ್ರಿಗೆ ತುಂಬ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನೀವಿಲ್ಲಿ ಬಂದು ನಮ್ಮ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾಕಂದರೆ ನಮ್ಮ ಗೌರವಾಧ್ಯಕ್ಷರು ಪ್ರಕಾಶ್ ಬ್ರದರ್ ಹೇಳ್ತಾ ಇದ್ರು, ಇವರು ನೇರ ನುಡಿ ಮಾತುಗಳು ನಮ್ಗೆ ತುಂಬ ಇಷ್ಟ ಅಂತ. ನಾನು ಸುಮಾರು ಕಡೆ ತಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ಎಲ್ಲ ಇದರಲ್ಲಿ ತುಂಬ ಹೋರಾಟ ಮಾಡ್ತೀರಾ. ನಿಮಗಿನ್ನೂ ಪಕ್ಷ ಭೇದ ಭಾವ ಇಲ್ಲದೆ ಎಲ್ಲ ಇನ್ನೂ ಉನ್ನತ ಹುದ್ದೆಗೆ ಹೋಗಬೇಕು ನಮ್ಮ BJP ಪಾರ್ಟಿಯಲ್ಲಿ ಅಂತ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು JDS ಪಾರ್ಟಿಗಿಂತ ನಿಮಗೆ ಶುಭ ಬಯಸ್ತಾ ಇದ್ದೀನಿ ಸರ್. ನಿಜವಾಗ್ಲೂ BJP ಯುವ ಮೋರ್ಚಾ ಕೋಲಾರ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ರವರು, ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕಿನ ನಂಗ್ಲಿ ಗ್ರಾಮದ ವಾಸಿಗಳು, ಅವರು ಸುಮಾರು ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ಜೀವನ ಕಟ್ಕೊಳ್ಳೋಕ್ಕೆ ಅಂತ ಹೋಗಿ ಅವರೆಲ್ರಿಗೂ ನಮಗೆ ಮಾರ್ಗದರ್ಶಕರು ಅಂತ ಹೇಳ್ತಾ ಇರೋದು. ಈ ಒಂದು ಸಂದರ್ಭದಲ್ಲಿ ಜೀವನ ಕಟ್ಕೋಬೇಕು ಅಂತೇಳಿ ಇಲ್ಲಿಂದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಸಂಪಾದನೆ ಮಾಡಿದ್ದನ್ನು ವ್ಯರ್ಥ ಮಾಡದೆ ಸ್ವಲ್ಪ ಎತ್ತಿಟ್ಕೊಂಡು ತಂದೆ ತಾಯಿಗಳ ಒಂದು ಬೆಂಬಲದಿಂದ ಅರ್ಕಾ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಒಂದು ಅಂಗಡಿಯನ್ನು ಮಾಡಿಕೊಂಡು ಆ ಒಂದು ಸಂಪಾದನೆಯಲ್ಲಿ ದುಡ್ದಿದ್ದನ್ನು ಎಲ್ಲರಿಗೂ ತನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ದೆ ಸ್ವಲ್ಪ ಒಂದು 10 ರೂಪಾಯಿ ಆದರೂ ದುಡ್ದಿಂದ 100 ರೂಪಾಯಲ್ಲಿ ಒಂದು 10 ರೂಪಾಯಿ ನಾನು ಸಮಾಜಕ್ಕೆ ಉಪಯೋಗಿಸ್ಕೋಬೇಕು ಅಂತೇಳಿ ಇಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಸಮಾಜ ಸೇವೆ ಮಾಡಿಕೊಂಡು ನಮ್ಮ ಮುಳಬಾಗಿಲು ತಾಲೂಕಿನ ಜನರ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇರುವಂಥ ಸತೀಶ್ ರವರಿಗೆ ಧನ್ಯವಾದಗಳು. ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಕಚೇರಿಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ, ತಾವು ಏನು ನೇರ ನುಡಿ ಪಕ್ಷನಿಷ್ಠ ಪಕ್ಷ ಉದ್ಧಾರ ಆಗಬೇಕು ಅನ್ನೋ ಒಂದು ಸಿದ್ಧಾಂತಗಳೊಂದಿಗೆ ಹೋರಾಡ್ತೀರಾ. ನೀವು ಇದೇ ರೀತಿ ಮುಂದುವರೆದು ಇನ್ನೂ ಹೆಚ್ಚು ಸ್ಥಾನಮಾನಗಳನ್ನು ಗಳಿಸಿ ನಮ್ಮ ಮುಳಬಾಗಿಲಿನ ಕೀರ್ತಿಯನ್ನು ಇನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಕಚೇರಿಗೆ ಕೋಲಾರ OBC ಯುವ ಮೋರ್ಚಾ BJP ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಅವ್ರಿಗೆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತ ಕೋರ್ತಾ, ಅವರು ಈಗ ಏನು ನಾವು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ, ಆ ಒಂದು ಕಾರ್ಯಕ್ರಮಗಳಿಗೆ ಏನೇ ಕಾರ್ಯಕ್ರಮ ಅಂದರೆ ಸಮಾಜ ಸೇವೆ, ಜನರ ಸೇವೆಗೆ ಏನೇ ಮಾಡಿದ್ರೂ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈ ದಿನ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಈ ನಮ್ಮ ವಾನಿಗಾನಹಳ್ಳಿ ಬಾಲಕೃಷ್ಣ ಗೌಡ್ರ ಒಂದು ಕಚೇರಿಗೆ ಆಕಸ್ಮಿಕವಾಗಿ ನಾವು ಬರುವಂಥ ಒಂದು ಕೆಲಸ ಆಯಿತು. ಉದ್ದೇಶ ಏನಪ್ಪ ಅಂತಂದರೆ, ನಿನ್ನೆ ನಮ್ಮ ಮುಳಬಾಗಿಲಿನ ಮಾಜಿ MLAಗಳು ದಿವಂಗತ ಆಲಂಗೂರು ಸಿರಣ್ಣವರ 14ನೇ ಪುಣ್ಯತಿಥಿ ಅಂಗವಾಗಿ ನಮ್ಮ ಬಾಲಕೃಷ್ಣ ಅವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಕಾಶ್ ಅಣ್ಣವರಾಗಿರ್ಬೋದು, ಹರೀಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಸೇರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 14ನೇ ಪುಣ್ಯತಿಥಿಯ ಅಂಗವಾಗಿ ಒಂದು ಟೂರ್ನಿಮೆಂಟ್ನ ಇಟ್ಕೊಂಡಿರ್ತಾರೆ. ಈ ಟೂರ್ನಿಮೆಂಟ್ಗೆ ವಿಶೇಷವಾಗಿ ನನ್ನ ಸಹೋದರರು ಮತ್ತು ನನ್ನ ಸ್ನೇಹಿತರು ಗಂಗಾಧರ್ ಅವರಾಗಿರ್ಬೋದು ಮತ್ತು ನಮ್ಮ ನಾಗರಾಜಣ್ಣವರಾಗಿರ್ಬೋದು, ಇವರೆಲ್ಲರೂ ಸೇರಿ ನನ್ನ ಇನ್ವೈಟ್ ಮಾಡಿದಾಗ ನಾನು ಟೂರ್ನಿಮೆಂಟ್ಗೆ ಅಂತೇಳಿ ನಾನು ಬಂದೆ. ನಿನ್ನೆ ಬಂದಾಗ ನನಗೆ ತುಂಬ ಖುಷಿ ಆಯಿತು, ಒಂಥರ ನನಗೆ ಒಂದು ಆಶ್ಚರ್ಯ ಕೂಡ ಆಯಿತು. ಏಕೆ ಅಂತಂದರೆ, ಈಗಿನ ಒಂದು ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಾಗ ಆ ಒಂದು ಪಕ್ಷಕ್ಕೆ ಮಾತ್ರನೇ ಸೀಮಿತ ಆಗಿರುವಂಥ ವ್ಯಕ್ತಿಗಳು ಅತಿ ಹೆಚ್ಚಿಗೆ ನಮಗೆ ಕಾಣ್ತಾರೆ. ಆದರೆ ನಿನ್ನೆ ಒಂದು ಟೂರ್ನಿಮೆಂಟಲ್ಲಿ ನಾನು ಕಂಡಾಗ ನಮ್ಮ ವಾನಿಗಾನಹಳ್ಳಿ ಬಾಲಕೃಷ್ಣ ಅವರಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲ ಸಂಘಟಕರು ಒಂದು ಟೀಮು ಪಕ್ಷ ಭೇದಗಳನ್ನ ಮರೆತು ಎಲ್ಲ ಪಕ್ಷದ ನಾಯಕರನ್ನ, ದೊಡ್ಡ ದೊಡ್ಡ ನಾಯಕರನ್ನ ಕರೆಸಿ ಎಲ್ಲನೂ ಒಂದು ವೇದಿಕೆ ಮೇಲೆ ಕೂರಿಸಿದ್ರಲ್ಲ,
ಅಲ್ಲಿ ನನಗೆ ಅರ್ಥ ಆಯಿತು ಇವರ ಒಂದು ನಾಯಕತ್ವ ಏನು ಅಂತ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಈ ಥರ ಒಂದು ನಾಯಕತ್ವ ಅನ್ನೋದು ರಾಜಕೀಯ ಅಂತೇಳಿ ಬಂದಾಗ ಮಾತ್ರ ನಾವು ರಾಜಕೀಯ ಮಾಡಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ನಾವು ಒಟ್ಟಿಗೆ ಹೋಗೋದ್ರಿಂದ ನಮ್ಮ ಒಂದು ಒಗ್ಗಟ್ಟು ಮಾನವೀಯತೆ ಅನ್ನೋದು ಏನು ಅಂತೇಳಿ ನಿನ್ನೆ ನಮ್ಮ ವಾನಿಗಣ್ಣನಹಳ್ಳಿ ಬಾಲಕೃಷ್ಣ ಅವರು, ನಮ್ಮ ಪ್ರಕಾಶ್ ಅಣ್ಣವರು, ನಮ್ಮ ಹರೀಶ್ ಅವರು ಎಲ್ಲಾನು ತೋರಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ ಅಂತೇಳಿ ನಾನು ಇವತ್ತು ಅವ್ರ ಕಚೇರಿಗೆ ಬರುವಂತ ಕೆಲಸ ಆಯ್ತು. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಕಾಶ್ ಅಣ್ಣವರು, ನಮ್ಮ ಹರೀಶ್ ಅವರು, ನಮ್ಮ ಗಂಗಾಧರ್ ಅವರು, ನಮ್ಮ ನಾಗರಾಜ ಅಣ್ಣವರು, ನಮ್ಮ ಕಿರಣ್ ಅವರು ಎಲ್ಲರೂ ಈ ಒಂದು ಕಚೇರಿಯಲ್ಲಿ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಆಯಿತು. ಅವರು ನನ್ನ ಮೇಲೆ ಇಟ್ಟಿರುವಂತ ಒಂದು ಪ್ರೀತಿಗೆ ನಾನು ಚಿರಋಣಿಯಾಗಿ ಎಲ್ಲಾನು ಒಟ್ಟಿಗೆ ಮುಂದಿನ ದಿನಗಳಲ್ಲಿ ಪಕ್ಷ ಭೇದಗಳನ್ನ ನಾವು ಬಿಟ್ಟು ಒಂದು ಸಮಾಜದ ಸೇವೆಯಲ್ಲಿ, ಒಂದು ಒಳ್ಳೆ ಸಮಾಜದ ಸೇವೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸೋದಕ್ಕೆ ನಾನು ಸಿದ್ಧನಾಗಿರ್ತೀನಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.